ಆರೋಗ್ಯದಲ್ಲಿ ತುಂಬಾ ತುಂಬಾ ಸಮಸ್ಯೆಗಳಾಗ್ತಾರೆ. ಕುಲದೇವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ದೆ ಹೋದಾಗ ಹೌದು, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಇನ್ನೊಂದು ಮಗದೊಂದು ಮಾಡಿರ್ತಾರೆ ಹೊಟ್ಟೆ ಕಿಚ್ಚಿಗೆ, ನರದೃಷ್ಟಿ ದೋಷಗಳಾಗ್ತಕ್ಕಂಥದ್ದು. ಸೊ ಈ ತರ ದೃಷ್ಟಿಗಳಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವಂತ ಸಾಧ್ಯತೆ ಬಹಳಷ್ಟಿರುತ್ತೆ. ಯಾರ ಮನೆಯಲ್ಲಿ ಧೂಪ ದೀಪ ಸದಾ ಕಾಲ ಉರಿತಾ ಇರುತ್ತೆ, ಆ ಮನೆ ತುಂಬಾನೇ ಒಂದು ರೀತಿ ಸಮೃದ್ಧಿಯಿಂದ ತುಂಬಿರುತ್ತೆ ಅಂತ ನಾವು ಹೇಳ್ತೀವಿ. ಅವರ ಮನೆ ದೇವರು ನಾಗ ಆಗಿದ್ರೆ ಅಥವಾ ನರಸಿಂಹ ಸ್ವಾಮಿ ಏನಾದರೂ ಆಗಿದ್ರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ಬೋದು. ದೇವ್ರ ಪೂಜೆ ಅಂತ ಬಂದ್ರೆ ಒಬ್ಬೊಬ್ರು ಒಂದೊಂದು ಪದ್ಧತಿಗಳನ್ನ ವಿಧಾನಗಳನ್ನ ಫಾಲೋ ಮಾಡ್ತಾರೆ. ಈಗ ನಾವೆಲ್ಲ ನಮ್ಮ ತಂದೆ ತಾಯಿ ಏನು ಫಾಲೋ ಮಾಡ್ತಿರ್ತಾರೋ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಕೆಲವರು ವಿಗ್ರಹಗಳಿಗೆ ಪೂಜೆ ಮಾಡ್ತಾರೆ, ಕೆಲವರು ಅವ್ರ ಮನೇಲಿರುವಂತಹ ಒಂದು ಆರ್ನಮೆಂಟ್ಸ್ ಅಲ್ಲಿ ಅಥವಾ ಲೋಹದಲ್ಲಿ ಮಾಡಿರುವಂತಹ ದೇವರುಗಳು, ಕೆಲವರು ಫೋಟೋ ಫ್ರೇಮ್ಸ್ ಅಲ್ಲಿರುವಂತಹ ದೇವರುಗಳು. ಪೂಜೆ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದ ಮಾರ್ಗ ಅಥವಾ ಒಂದು ವೇ ಇದೆ ಅಂತಂದ್ರೆ ಸಿಂಪಲ್ ಆಗಿ ಯಾವುದದು? ಪೂಜೆ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಸದಾ ಕಾಲ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಕೆಲವು ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಲವರು ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಇನ್ನೊಂದು ಮಗದೊಂದು ಮಾಡಿರ್ತಾರೆ ಹೊಟ್ಟೆ ಕಿಚ್ಚಿಗೆ, ನರದೃಷ್ಟಿ ದೋಷಗಳಾಗ್ತಕ್ಕಂಥದ್ದು. ಸೊ ಈ ಥರ ದೃಷ್ಟಿಗಳಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುವಂಥ ಸಾಧ್ಯತೆ ಬಹಳಷ್ಟಿರುತ್ತೆ. ಸೊ ಈ ಕಾರಣದಿಂದ ನಾವು ನಮ್ಮ ದೇವರ ಮನೆಯ ಒಂದು ಕೋಣೆಯಲ್ಲಿ ಸದಾ ಕಾಲ ದೀಪವನ್ನು ಹಚ್ಚೋದ್ರಿಂದ, ಯಾರ ಮನೆಯಲ್ಲಿ ಧೂಪ ದೀಪ ಸದಾ ಕಾಲ ಉರಿತಾ ಇರುತ್ತೆ, ಆ ಮನೆ ತುಂಬಾನೇ ಒಂದು ರೀತಿ ಸಮೃದ್ಧಿಯಿಂದ ತುಂಬಿರುತ್ತೆ ಅಂತ ನಾವು ಹೇಳ್ತೀವಿ. ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ನೋಡಿ, ಪ್ರತಿಯೊಬ್ಬರ ಒಂದು ಕುಟುಂಬದಲ್ಲಿ ಅವರ ಹಿರಿಯರು ಹೀಗೆ ಪೂಜೆ ಮಾಡಬೇಕು ಅಂತ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಒಂದು ಕಾರಣ ಸಹ ಇದೆ. ಈಗ ಉದಾಹರಣೆಗೆ ಕೆಲವರ ಮನೆಯಲ್ಲಿ ಕಳಶ ಇಡ್ತಾರೆ, ಕೆಲವ್ರ ಮನೇಲಿ ಕಳಶ ಇಡಲ್ಲ, ಕೆಲವ್ರ ಮನೆ ಕಳಶದ ಮೇಲೆ ತೆಂಗಿನಕಾಯಿಯನ್ನ ಇಡ್ತಾರೆ, ಕೆಲವ್ರ ಮನೇಲಿ ಇಡಲ್ಲ. ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ಯಾಕಂದರೆ ಅವರ ಒಂದು ಗುರು ಹಿರಿಯರು ಏನು ಆ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದು ಖಂಡಿತವಾಗ್ಲೂ ಸರಿಯಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತಂದರೆ, ತಲೆ ತಲೆಮಾರುಗಳು ಬರ್ತಾ 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 ಏನಾಗುತ್ತೆ, ಕೆಲವರು ಅದನ್ನು ಪಾಲನೆ ಮಾಡದೇ ಇರೋದು ಅಥವಾ ಅವರ ಸಂಪ್ರದಾಯವನ್ನು ಬಿಟ್ಟು ಇವರ ಒಂದು ಓನ್ ಪ್ರೊಸೀಜರ್ನ ಅಳವಡಿಸ್ಕೊಳ್ಳೋದು. ಸೊ ಈ ಥರ ಮಾಡ್ತಾರೆ. ಆಗೇನಾಗುತ್ತೆ, ಅವರ ಕುಲದೇವಿ ಅಥವಾ ಕುಲ ದೈವ ಏನಿರುತ್ತೆ ಅದಕ್ಕೆ ಸರಿಯಾದ ಪೂಜೆ ಅಂತಕ್ಕಂಥದ್ದು ಸಲ್ಲದಿದ್ದಾಗ ದೇವಿ ಮುನಿಸ್ಕೊಳ್ಳೋದು ಅಥವಾ ದೈವ ಮುನಿಸ್ಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ. ಈ ಕುಲದೇವರು ಕುಲದೇವಿ ಅನ್ನೋದಕ್ಕೂ ಮನೆ ದೇವರು ಅನ್ನೋದು ಎರಡು ಸೇಮ್. ಸೊ ಆ ಕುಲಕ್ಕೆ ಈ ದೈವ ಸಾಕ್ಷಿಯಾಗಿರುತ್ತೆ. ತಲೆ ತಲೆಮಾರುಗಳಿಂದ ಅವರು ಆ ದೈವವನ್ನ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಸಡನ್ ಆಗಿ ಬಿಟ್ಟಾಗ ಅಥವಾ ಇವಾಗ ಲೇಟೆಸ್ಟ್ ಜನ್ರೇಷನ್ ಅವ್ರೇನ್ ಮಾಡ್ತಾರೆ, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ನಾವು ಫಾಲೋ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ಆ ಕುಲದೇವ ಅಥವಾ ಕುಲದೈವಿ ಯಾರೇ ಇರ್ಬೋದು, ಹೆಣ್ಣು ದೇವರಾದರೂ ಸರಿ ಗಂಡು ದೇವರಾದರೂ ಸರಿ, ಅದಕ್ಕೆ ಸಿಟ್ಟು ಬರ್ತಕ್ಕಂಥದ್ದಾಗುತ್ತೆ. ಅವಾಗೇನಾಗುತ್ತೆ, ಮದುವೆ ಆಗದೆ ಇರೋದು, ಮನೆಯಲ್ಲಿ ಶುಭ ಕಾರ್ಯ ಆಗದೆ ಇರ್ತಕ್ಕಂಥದ್ದು, ಹಾಗೆ ಮಕ್ಕಳು ಓದಿರ್ತಾರೆ ಕೆಲಸ ಸಿಗ್ತಿರಲ್ಲ ಅಥವಾ ಎಜುಕೇಷನ್ನಲ್ಲೇ ಅವ್ರಿಗೆ ಸಾಕಷ್ಟು ಒಂದು ತೊಂದರೆಗಳಾಗ್ತಕ್ಕಂಥದ್ದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಆಗ ಅವ್ರು ಹೋಗ್ತಾರೆ ಜ್ಯೋತಿಷಿ ಹತ್ರ, ಈ ಥರ ನಮ್ಮ ಮನೆಯಲ್ಲಿ ಇದೆಲ್ಲ ಆಗ್ತಾ ಇದೆ ಆ್ಯಂಡ್ ಹೆಲ್ತ್ ಇಶ್ಯೂಸ್ ತುಂಬ ಆಗುತ್ತೆ. ಆರೋಗ್ಯದಲ್ಲಿ ತುಂಬಾ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತೆ. ಕುಲದೇವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ದೆ ಹೋದಾಗ. ಹೌದು. ಆ್ಯಂಡ್ ವರ್ಷಕ್ಕೆ ಒಂದು ಸಲನಾದರೂ ಕುಲ ದೈವಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕಾದಂಥ ಒಂದು ವಾಡಿಕೆ ಇದೆ. ಆ್ಯಂಡ್ ಅದು ಯಾವಾಗ ಅವರು ಮಾಡ್ತಿರಲ್ಲ ಆವಾಗ ಅದು ಮುನ್ಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ್ಯಂಡ್ ಜ್ಯೋತಿಷಿ ಹತ್ರ ಹೋಗ್ತಾರೆ ಆ್ಯಂಡ್ ಆಕಾಶಿಕ್ ರೀಡಿಂಗ್ ಸಹ ಮಾಡಿಸ್ತಾರೆ ಎಷ್ಟೋ ಜನ. ಏನು ಕಾರಣ, ಬಿಕಾಸ್ ಆ ವಿಷನ್ಸಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಅವಾಗೂ ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದಾದ್ರು ಒಂದು ದೇವಿ ಅಥವಾ ದೇವತೆ ಯಾರಿರ್ತಾರೆ ಅವ್ರು ಮುನ್ಸ್ಕೊಂಡಿರ್ತಾರೆ. ಆ್ಯಂಡ್ ಅವರ ಮನೆ ದೇವರು ನಾಗ ಆಗಿದ್ರೆ ಅಥವಾ ನರಸಿಂಹ ಸ್ವಾಮಿ ಏನಾದರೂ ಆಗಿದ್ರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ಬೋದು. ವರ್ಷಕ್ಕೆ ಒಂದು ಸಲನಾದರೂ ಕುಲ ದೈವಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕಾದಂಥ ಒಂದು ವಾಡಿಕೆ ಇದೆ. ತುಂಬ ಕೋಪಿಷ್ಟಗೊಳ್ತವೆ.
ಆ್ಯಂಡ್ ಬರ್ತಕ್ಕಂಥ ಫ್ಯೂಚರ್ ಜನ್ರೇಷನ್ಗೆ ಈ ಕಾಳಸರ್ಪ ದೋಷ ಅಥವಾ ರಾಹುಕೇತು ಮದುವೆ ಆಗೋದೇ ಇರೋದು, ಮಕ್ಕಳಾಗದೇ ಇರೋದು, ಇದೆಲ್ಲ ದೋಷಗಳು ಮೇಯ್ನಾಗಿ ಈ ಕುಲ ದೈವವನ್ನು ಸರಿಯಾಗಿ ನೋಡ್ಕೊಳ್ದೇ ಇರ್ತಕ್ಕಂಥ ಕಾರಣಗಳಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅಥವಾ ಯಾರು ಸೊಸೆಯಾಗಿ ಅವರ ಮನೆಗೆ ಹೋಗಿರ್ತಾರೆ, ಅವರ ಪದ್ಧತಿ ಏನು ಅಥವಾ ಅವರ ಒಂದು ಅಜ್ಜ ಅಜ್ಜಿ ನಡ್ಸ್ಕೊಂಡು ಬರ್ತಕ್ಕಂಥ ಪದ್ಧತಿಯನ್ನ ಅವ್ರು ತಿಳ್ಕೋಬೇಕು. ತಿಳ್ಕೊಂಡು ಅದೇ ರೀತಿ ಇವರು ಸಹ ಪೂಜೆಯನ್ನ ಮುಂದೂಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಮನೆಯಲ್ಲಿ ಮುಂಚೆಯಿಂದ ಮಾಡ್ಕೊಂಡ್ ಬಂದಿರೋದನ್ನೇ ರೂಢಿಯಾಗಿ ಇಟ್ಕೊಂಡಷ್ಟು ಒಳ್ಳೇದು. ಯಾಕಂದ್ರೆ ಪ್ರತಿ ದೈವಕ್ಕೂ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ, ಅದರದೇ ಆದ ಪೂಜೆ ವಿಧಾನ ಇರುತ್ತೆ. ಈಗ ನೀವು ಇಮಿಡಿಯೇಟ್ ಆಗಿ ಹೋಗಿ ಅವ್ರ ಮನೆಯಲ್ಲಿ ಕಳಶ ಇಡ್ತಾರಲ್ಲ, ಇವ್ರು ಕಳಶ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಸೊ ಆ ಥರ. ಸೊ ಅಂದರೆ ತಪ್ಪೇನಿಲ್ಲ, ಮಾಡ್ಬೋದು, ಬಟ್ ಅವರ ಏನು ಫಾಲೋ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಅಳವಡಿಸ್ಕೊಂಡ್ರೆ ಉತ್ತಮ.